Welcome back to my channel. Please subscribe my channel, like, comment, share and press the bell icon. ನಮಸ್ಕಾರ ಪ್ರೀತಿ ವಿದ್ಯಾರ್ಥಿಗಳೇ, ಇವತ್ತಿನ ದಿನ ನಾವು ಮತ್ತೊಂದು ಹೊಸ ಪೋಯಮನ್ನು ಅಧ್ಯಯನ ಮಾಡೋಣ. ಆ ಪೋಯಮ್ ಯಾವುದಪ್ಪ ಅಂದರೆ 5ನೇ ತರಗತಿಯ ಪೋಯಮ್ ಪೇಪರ್ ಬೋಟ್ಸ್ ರಿಟನ್ ಬೈ ರವೀಂದ್ರನಾಥ್ ಟಾಗೂರ್ ಅನ್ನುವಂಥ ಪದ್ಯವನ್ನು ನಾವು ಇವತ್ತು ನೋಡೋಣ ಪ್ರೀತಿಯ ವಿದ್ಯಾರ್ಥಿಗಳೇ. ಡಿಯರ್ ಸ್ಟೂಡೆಂಟ್ಸ್, ಫಸ್ಟ್ ವಿ ನೋ to understand the meaning of new words. First, strange, ಅಪರಿಚಿತ. ಸ್ಟ್ರೀಮ್, ಹರಿಯುವ ನೀರು. ಬ್ಲೂಮ್ಸ್, ಹೂವು ಹರಡುವುದು. ಡಾನ್, ಬೆಳಗಿನ ಜಾವ. ಲಾಂಚ್, ಕಳುಹಿಸು. ಬಲ್ಗಿಂಗ್, ಹುಬ್ಬುವುದು. ಪ್ಲೇಮೇಟ್, ಗೆಳೆಯ ಅಥವಾ ಗೆಳತಿ. ಫೈರೀಸ್, ಸುಂದರ. ಲ್ಯಾಡಿಂಗ್, ತುಂಬು ಅನ್ನುವಂಥ ಅರ್ಥವನ್ನು ಕೊಡ್ತೀವಿ. ಈ ಪೋಯಮನ್ನು ರವೀಂದ್ರನಾಥ್ ಟಾಗೂರ್ ಅವರು ಬರೆದಿದ್ದಾರೆ ಪ್ರೀತಿಯ ವಿದ್ಯಾರ್ಥಿಗಳೇ. ದ ಪೋಯಮ್ ಪೇಪರ್ ಬೋಟ್ಸ್ ರಿಟನ್ ಬೈ ರವೀಂದ್ರನಾಥ್ ಟಾಗೂರ್ ಈಸ್ ದ ಬೆಸ್ಟ್ known as a poet and in 1913 was the first non-European writer to be awarded the Nobel Prize for Literature. ಪ್ರೀತಿಯ ವಿದ್ಯಾರ್ಥಿಗಳೇ, ರವೀಂದ್ರನಾಥ್ ಟಾಗೂರ್ ಅವರು ಪೇಪರ್ ಬೋಟ್ಸ್ ಅನ್ನುವಂಥ ಪದ್ಯವನ್ನು ಬರೀತಾರೆ. ಸೊ ಅವರು ಒಬ್ಬ ಮಹಾನ್ ಕವಿ, ಸಂತ ಕೂಡ ಆಗಿರ್ತಾರೆ. 1913ರಲ್ಲಿ ಇವರಿಗೆ ನಾನ್ ಯುರೋಪಿಯನ್ ಬರಹಗಾರರಾಗಿ ಇವರೇನು ಮಾಡ್ತಾರೆ, 1913ರಲ್ಲಿ ನೊಬೆಲ್ ಪ್ರೈಜನ್ನು ಪಡ್ಕೊತಾರೆ, ಅದು ಸಾಹಿತ್ಯ ಕ್ಷೇತ್ರಕ್ಕೆ. ರವೀಂದ್ರನಾಥ್ ಟಾಗೂರ್ಸ್ ಪೋಯಮ್ ಪೇಪರ್ ಬೋಟ್ಸ್ ಈಸ್ ಅಬೌಟ್ ಎ ಚೈಲ್ಡ್ ಹೂ ಫ್ಲೋಟ್ಸ್ ಪೇಪರ್ ಬೋಟ್ಸ್ ಡಾನ್ ಎ ಸ್ಟ್ರೀಮ್. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಪೇಪರ್ ಬೋಟ್ಸ್, ರವೀಂದ್ರನಾಥ್ ಬರೆದಿರುವಂಥ ಪೇಪರ್ ಬೋಟ್ಸ್ ಪದ್ಯದಲ್ಲಿ ಯಾವ ವಿಷಯವನ್ನು ಕುರಿತು ನಮಗೆ ಹೇಳ್ತಂದರೆ, ಒಂದು ಮಗು ಇಲ್ಲಿ ಬೆಳಗಿನ ಜಾವದಲ್ಲಿ ಹರಿಯುವ ನದಿಯಲ್ಲಿ ಯಾವ ರೀತಿ ಪೇಪರ್ ಬೋಟ್ಸನ್ನು ಹರಿಬಿಡುತ್ತದೆ ಅನ್ನುವಂಥದ್ದನ್ನು ಇಲ್ಲಿ ಕವಿ ನಮಗೆ ತಿಳಿಸ್ಕೊಡ್ತಾನೆ. ಆ್ಯಂಡ್ ಇಮ್ಯಾಜಿನ್ ದಟ್ ದ ಬೋಟ್ಸ್ ಆರ್ ಕ್ಯಾರಿಂಗ್ ದೇರ್ ಡ್ರೀಮ್ಸ್ ಆ್ಯಂಡ್ ಆಸ್ಪಿರೇಷನ್. ಮತ್ತು ಆ ಮಗು ಕಲ್ಪನೆ ಮಾಡಿಕೊಳ್ಳುತ್ತೆ, ನನ್ನ ಪೇಪರ್ಸ್ ಹಡಗುಗಳು ನನ್ನ ಎಲ್ಲ ಕನಸುಗಳನ್ನು, ಮಹತ್ವಾಕಾಂಕ್ಷೆಗಳನ್ನು ಹೊತ್ಕೊಂಡು ಹೋಯ್ತದೆ ಅನ್ನುವಂಥ ಆಶಾ ಮನೋಭಾವನೆಯನ್ನು ನಾವಿಲ್ಲಿ ಏನು ಮಾಡ್ಬೋದು, ಈ ಪದ್ಯದಲ್ಲಿ ಏನು ಮಾಡೋದು, ಕವಿ ತಿಳಿಸ್ಕೊಡಿದ್ದಾರೆ ವಿದ್ಯಾರ್ಥಿಗಳೇ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಸಮ್ಮರಿ ಆಫ್ ದಿ ಪೋಯಮ್. ಡೇ ಬೈ ಡೇ ಐ ಫ್ಲೋಟ್ ಮೈ ಪೇಪರ್ ಬೋಟ್ಸ್ ಒನ್ ಬೈ ಒನ್ ಡೌನ್ ದ ಮಾರ್ನಿಂಗ್ ಸ್ಟ್ರೀಮ್. ಪ್ರೀತಿಯ ವಿದ್ಯಾರ್ಥಿಗಳಲ್ಲಿ ಆ ಮಗು ದಿನದಿಂದ ದಿನಕ್ಕೆ ಏನು ಮಾಡ್ತಾ ಇದೆ, ಪೇಪರ್ ಬೋಟ್ಸನ್ನು ಹರಿಯುವ ನೀರಿನಲ್ಲಿ ಹರಿಬಿಡ್ತಾ ಇದೆ. ಅದು ಯಾವ ರೀತಿ ಅಂದರೆ, ಒಂದರಿಂದ ಒಂದು ಹರಿಯುವ ನೀರಿನಲ್ಲಿ ಆ ಪೇಪರ್ ಬೋಟ್ಸನ್ನು ದಿನದಿಂದ ದಿನಕ್ಕೆ ಪ್ರತಿ ಮುಂಜಾನೆ ಏನು ಮಾಡ್ತಾ ಇದೆ, ಆ ಮಗು ಆ ಪೇಪರ್ ಬೋಟ್ಸನ್ನು ಹರಿಯುವ ನದಿಯಲ್ಲಿ ಒಂದರಿಂದ ಒಂದು ಬಿಡುತ್ತೆ. ಇನ್ ಬಿಗ್ ಬ್ಲ್ಯಾಕ್ ಲೆಟರ್ಸ್ ಐ ರೈಟ್ ಮೈ ನೇಮ್ ಆನ್ ದೆಮ್ ಆ್ಯಂಡ್ ದ ನೇಮ್ ಆಫ್ ದ ವಿಲೇಜ್ ವೇರ್ ಐ ಲಿವ್. ಮತ್ತು ಏನು ಮಾಡುತ್ತೆ, ಬೋಟ್ ಮೇಲೆ ತನ್ನ ಹೆಸರನ್ನು ದೊಡ್ಡದಾಗಿ ಬರೆದಿರ್ತದೆ. ಅದು ಕಪ್ಪು ಇಂಕನ್ನು ತಗೊಂಡು, ಬ್ಲ್ಯಾಕ್ ಇಂಕಲ್ಲಿ ಅಥವಾ ಕಪ್ಪು ಮಸಿಯಲ್ಲಿ ದೊಡ್ಡದಾಗಿ ಆ ಮಗುವಿನ ಹೆಸರು ಮತ್ತು ಆ ಮಗು ಎಲ್ಲಿ ವಾಸ ಮಾಡ್ತಿದೆ, ಯಾವ ಊರಲ್ಲಿ ವಾಸ ಮಾಡ್ತಾ ಇದೆ ಅಥವಾ ಎಲ್ಲಿ ಇದೆ ಅನ್ನುವಂಥದ್ದನ್ನು ಆ ಹಡಗಿನ ಮೇಲೆ ದೊಡ್ಡದಾಗಿ ಬರೆದು ಆ ಹರಿಯುವ ನದಿಯಲ್ಲಿ ಏನು ಮಾಡ್ತಾ ಇದೆ, ಪ್ರತಿದಿನ ಒಂದರಿಂದ ಒಂದು ಏನು ಮಾಡ್ತಾ ಇದೆ, ಆ ಪೇಪರ್ ಬೋಟ್ಸನ್ನು ಹರಿಬಿಡ್ತಾ ಇದೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಯಾಕೆ ಆ ಮಗು ದೊಡ್ಡದಾಗಿ ತನ್ನ ಹೆಸರು ಮತ್ತು ತಾನು ವಾಸ ಮಾಡುವಂಥ ಹಳ್ಳಿ ಹೆಸರು ಬರಿತಾ ಇದೆ ಅಂದರೆ, ಐ ಹೋಪ್ ದಟ್ ಸಮ್ ಒನ್ ಇನ್ ಸಮ್ ಸ್ಟ್ರೇಂಜ್ ಲ್ಯಾಂಡ್ ವಿಲ್ ಫೈಂಡ್ ದೆಮ್ ಆ್ಯಂಡ್ ನೋ ಹೂ ಐ ಆಮ್. ಆಕೆಗೆ ಆಶಾ ಮನೋಭಾವನೆ, ಆಕೆದೊಂದು ಹಂಬಲ, ಒಂದು ಬಯಕೆ ಏನಪ್ಪ ಅಂದರೆ, ಮುಂದೆ ಅಪರಿಚಿತ ವ್ಯಕ್ತಿಗಳಿಗೆ ಈ ಹಡಗು ಏನಾದರೂ ಸಿಕ್ತು ಅಂದರೆ ಅವರಿಗೆ ನಾನು ಯಾರು, ನನ್ನ ಊರು ಯಾವುದು ಅನ್ನುವುದು ಆಕೆ ಗೊತ್ತಾಗುತ್ತೆ ಅನ್ನುವಂಥ ಅಭಿಲಾಷೆಯಿಂದ, ಮಹತ್ವಾಕಾಂಕ್ಷೆಯಿಂದ ಆಕೆ ಏನು ಮಾಡ್ತಾಳೆ, ಆ ಹಡಗಿನ ಮೇಲೆ ತನ್ನ ಹೆಸರು ಮತ್ತು ತಾನು ವಾಸ ಮಾಡುವಂಥ ಊರಿನ ಹೆಸರನ್ನು ದಪ್ಪದಾಗಿ ಬರೆದು ಪ್ರತಿದಿನ ಬೆಳಗಿನ ಜಾವ ಏನು ಮಾಡ್ತಾಯಿದ್ಲು, ಒಂದರಿಂದ ಒಂದು ಆ ಹಡಗನ್ನು ಹರಿಬಿಡ್ತಾ ಇದ್ಲು.
ಐ ಲೋಡ್ ಮೈ ಲಿಟಲ್ ಬೋಟ್ಸ್ ವಿತ್ ಸ್ವೀಲಿ ಫ್ಲವರ್ಸ್. ಆ ಹಡಗನ್ನು ಖಾಲಿ ಕಳಿಸ್ತಾ ಇಲ್ಲ, ಆ ಹಡಗಿನ ತುಂಬ ಸುವಿಲಿ ಫ್ಲವರನ್ನು, ಪಾರಿಜಾತ ಹೂಗಳನ್ನು ಅದ್ರ ತುಂಬ ತುಂಬಿ ಏನು ಮಾಡ್ತಾಯಿದ್ಲು, ಆ ಹಡಗನ್ನು ಹರಿಬಿಡ್ತಾ ಇದ್ಲು, ತೇಲಿ ಬಿಡ್ತಾ ಇದ್ಲು. ಫ್ರಮ್ ಅವರ್ ಗಾರ್ಡನ್, ಆಕೆಯ ಕೈ ತೋಟದಲ್ಲಿರುವಂಥ ಹೂವನ್ನು ಹರಿದು ಆ ಪೇಪರ್ ಬೋಟ್ಸ್ನಲ್ಲಿ ಏನು ಮಾಡ್ತಾಯಿದ್ಲು, ಆ ಪಾರಿಜಾತ ಹೂವನ್ನು ಹಾಕಿ ಹರಿಬಿಡ್ತಾ ಇದ್ಲು. ಆ್ಯಂಡ್ ಹೋಪ್ ದಟ್ ದೀಸ್ ಬ್ಲೂಮ್ಸ್ ಆಫ್ ದಿ ಡಾನ್ ವಿಲ್ ಬಿ ಕ್ಯಾರಿಡ್. ಆಕೆ ಏನು ಮಾಡ್ತಾ ಇದ್ಲು ಅಂದರೆ ಇಲ್ಲಿ ತನ್ನ ಕೈ ತೋಟದಲ್ಲಿರುವಂಥ ಎಲ್ಲ ಹೂಗಳನ್ನು ಹರಿದು ಆ ದೋಣಿಯಲ್ಲಿ, ಆ ಹಡಗಿನಲ್ಲಿ ಹಾಕಿ ತೇಲಿಬಿಡ್ತಾ ಇದ್ಲು. ಆಕೆಗೆ ಒಂದು ಆಶಾ ಮನೋಭಾವನೆ ವಿದ್ಯಾರ್ಥಿಗಳು ಏನಪ್ಪ ಅಂದರೆ, ಬ್ಲೂಮ್ಸ್ ಆಫ್ ದಿ ಡಾನ್ ವಿಲ್ ಬಿ ಕ್ಯಾರಿಡ್. ಆಕೆ ಬೆಳಗಿನ ಜಾವಲ್ಲಿ ಅರಳಿದಂಥ ಹೂಗಳು ರಾತ್ರಿವರೆಗೂ ಆ ಹಡಗು ಏನು ಮಾಡ್ತವೆ, ಆ ಹೂಗಳನ್ನು ತಗೊಂಡು ಹೋಗ್ತವೆ, ಯಾವುದೇ ತೊಂದರೆ ಇರಲಾರ್ದಂಗೆ. ರಾತ್ರಿ ಆಗುವವರೆಗೂ ಏನು ಮಾಡುತ್ತೆ, ಆ ಹಡಗು ಆ ಹೂಗಳನ್ನು ನದಿ ಉದ್ದಕ್ಕೆ ತಗೊಂಡು ಹೋಗುತ್ತೆ ಅನ್ನುವಂಥ ಆಶಾ ಮನೋಭಾವನೆ ಆಕೆಯಲ್ಲಿ ಅಗಾಧವಾಗಿರುವುದರಿಂದ ಆಕೆ ಏನು ಮಾಡ್ತಾಯಿದ್ಲು, ಆ ಹೂಗಳನ್ನು ಏನು ಮಾಡ್ತಿದ್ಲು, ಆ ಹಡಗಿನಲ್ಲಿ ತುಂಬಿ ಹರಿಬಿಡ್ತಾ ಇದ್ಲು. ಮತ್ತು ಆಕೆಗೆ ಇನ್ನೊಂದು ಬಯಕೆ ಏನಪ್ಪ ಅಂದರೆ, ಮುಂದೆ ಅಪರಿಚಿತ ವ್ಯಕ್ತಿಗಳು ಈ ಹಡಗು ಸಿಕ್ತು ಅಂದರೆ ಅವರಿಗೆ ನನ್ನ ಹೆಸರು, ನಾನು ವಾಸ ಮಾಡೋದು ಊರು ಗೊತ್ತಾಗಲಿ ಅಂತಂದೇಳಿ ಆಕೆ ಏನು ಮಾಡ್ತಾಯಿದ್ದು, ಪೇಪರ್ ಬೋಟ್ಸ್ ಮೇಲೆ ತನ್ನ ಹೆಸರು, ತಾನು ವಾಸ ಮಾಡುವಂಥ ಊರಿನ ಹೆಸರು ಬರೀತಲಾಯಿತು ವಿದ್ಯಾರ್ಥಿಗಳೇ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಕಂಟಿನ್ಯೂ. I launch my paper boats and look up into the sky and see the little clouds. ನಾನು ಏನು ಮಾಡ್ತಾಯಿದ್ದೆ, ನನ್ನ ಚಿಕ್ಕ ಚಿಕ್ಕ ಕಾಗದದ ದೋಣಿಗಳನ್ನು ಏನು ಮಾಡ್ತಾಯಿದ್ದೆ, ಕಳುಹಿಸಿ ಏನು ಮಾಡ್ತಾಯಿದ್ದೆ, ಲುಕ್ ಅಪ್ ಇನ್ ಟು ದ ಸ್ಕೈ, ಆಕಾಶವನ್ನು ನಾನು ನೋಡ್ತಾ ಇದ್ದೆ. ಸಣ್ಣ 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 ಪುಟ್ಟ ಆ ಮೋಡಗಳು ಯಾವ ರೀತಿ ಗಾಳಿಪಟದಂಗೆ ಉಬ್ಬುತ್ತಾ ಸಂಚರಿಸ್ತಾ ಇದ್ದಾವೆ ಅನ್ನುವುದನ್ನು ನಾ ಏನು ಮಾಡ್ತಾಯಿದ್ದೆ, ನೋಡ್ತಾ ಇದ್ದೆ, ಗಮನಿಸ್ತಾ ಇದ್ದೆ. ನಾ ಏನು ಮಾಡಿ ನನ್ನ ಸಣ್ಣ ಪುಟ್ಟ ಕಾಗದದ ದೋಣಿಗಳನ್ನು ಕಳುಹಿಸಿ ನಾನು ಏನು ಮಾಡ್ತಾಯಿದ್ದೆ, ಆಕಾಶ ಎತ್ತರಕ್ಕೆ ಆಕಾಶವನ್ನು ನೋಡ್ತಾ ಇದ್ದೆ. ಆ ಆಕಾಶದಲ್ಲಿರುವಂಥ ಚಿಕ್ಕ ಪುಟ್ಟ ಮೋಡಗಳು ಯಾವ ರೀತಿ ಗಾಳಿಪಟದಾಗಿ ಉಬ್ಬಿಕೊಂಡು ಹಾರಾಡ್ತಾ ಇದ್ದಾವೆ, ಸಂಚರಿಸ್ತಾ ಇದ್ದಾವೆ, ಚಲಿಸ್ತಾ ಇದ್ದಾವೆ ಅನ್ನೋದನ್ನು ನಾನೇನು ಮಾಡ್ತಾಯಿದ್ದೆ, ನೋಡ್ತಾ ಇದ್ದೆ. I know not what playmate of mine in the sky sends them down the air to race with my boats. ನಾನು ಕಳಿಸಿರುವ ಕಾಗದದ ಹಡಗಿನ ಜೊತೆಗೆ ನನ್ನ ಯಾವ ಗೆಳೆಯ ಆಕಾಶದಲ್ಲಿ ಬಂದು ಅವುಗಳ ಜೋಡಿ ಸಂಚರಿಸ್ತಾನೋ, ಓಡ್ತಾನೋ ಅನ್ನುವುದನ್ನು ಕೂಡ ನನಗೆ ಗೊತ್ತಿಲ್ಲ. I know not what playmate of mine in the sky sends them down the air to race with my boats. ನಾನು ಕಳಿಸಿರುವ ಕಾಗದದ ದೋಣಿಯ ಜೊತೆಗೆ ನನ್ನ ಯಾವ ಗೆಳೆಯ ಅಥವಾ ಗೆಳತಿಯರನ್ನು ಗಾಳಿಯ ಮೂಲಕ ಬಂದು ಅವರ ಜೊತೆ ಓಡ್ತಾನೋ, ಸಂಚರಿಸ್ತಾನೋ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಮಾಡ್ತೀನಿ. ಆ ಮಗು ತಾನೇ ಮಾಡುತ್ತೆ, ಅಂದ್ಕೊಳ್ಳುತ್ತೆ ವಿದ್ಯಾರ್ಥಿಗಳೇ. Dear students, last line of the poem. When night comes, I bury my face in my arms. ರಾತ್ರಿ ಆಯಿತು ಅಂದರೆ ನಾನೇನು ಮಾಡ್ತಾಯಿದ್ದೆ, ನನ್ನ ಕೈಗಳ ಮೇಲೆ ಅಥವಾ ನನ್ನ ತೋಳುಗಳ ಮೇಲೆ ನನ್ನ ಮುಖವನ್ನು ಇಟ್ಕೊಂಡು ಏನು ಮಾಡ್ತಾಯಿದ್ದೆ, ಮಲ್ಕೊಳ್ತಾ ಇದ್ದೆ. ವೆನ್ ನೈಟ್ ಕಮ್ಸ್ ಐ ಬರಿ ಮೈ ಫೇಸ್ ಇನ್ ಮೈ ಆರ್ಮ್ಸ್. ರಾತ್ರಿ ಆಯಿತು ಅಂದರೆ ನನ್ನ ಮುಖವನ್ನು ನನ್ನ ತೋಳುಗಳ ಮೇಲೆ ಅಥವಾ ನನ್ನ ತೋಳುಗಳ ಒಳಗೆ ಹಿಂಗೆ ಇಟ್ಕೊಂಡು ನಾ ಏನು ಮಾಡ್ತಾಯಿದ್ದೆ, ಮಲ್ಕೊತಾ ಇದ್ದೆ. ಆ್ಯಂಡ್ ಡ್ರೀಮ್, ಮಲ್ಕೊಂಡು ಕನಸನ್ನು ಕಾಣ್ತಾ ಇದ್ದೆ. ದಟ್ ಮೈ ಪೇಪರ್ ಬೋಟ್ಸ್ ಫ್ಲೋಟಿಂಗ್ ಆನ್ ಆ್ಯಂಡ್ ಆನ್ ಅಂಡರ್ ದಿ ಮಿಡ್ ನೈಟ್ ಸ್ಟಾರ್. ನನ್ನ ರಾತ್ರಿ ಆಯಿತು ಅಂದರೆ ನಾನೇನು ಮಾಡ್ತಾಯಿದ್ದೆ, ನನ್ನ ತೋಳುಗಳ ಮೇಲೆ, ನನ್ನ ತೋಳುಗಳ ಒಳಗೆ ನನ್ನ ಮುಖವನ್ನು ಮೇಲೆ ಇಟ್ಕೊಂಡು ಕನಸನ್ನು ಕಾಣ್ತಾ ಇದ್ದೆ. ಏನಂತ ಕನಸು ಕಾಣ್ತಾ ಇದ್ದೆ ಅಂದರೆ, ನಾನು ಮಾಡಿದ ಕಾಗದದ ದೋಣಿಗಳು ಏನು ಮಾಡ್ತಾಯಿದ್ವಿ, ಮಧ್ಯರಾತ್ರಿಯಲ್ಲಿ ನಕ್ಷತ್ರಗಳ ಕೆಳಗೆ ಏನು ಮಾಡ್ತಾಯಿದ್ದಾವೆ, ನೀರಿನಲ್ಲಿ ತೇಲ್ತಾ ಇದ್ದಾವೆ, ಹರಿದಾಡ್ತಾ ಇದ್ದಾವೆ ಅನ್ನುವಂಥದ್ದನ್ನು ನಾನು ಕನಸು ಕಾಣ್ತಾ ಇದ್ದೆ. ಅದರ ಜೊತೆಗೆ ಸುಂದರ ರಮಣೀಯವಾದಂಥ ಯಕ್ಷಿಣಿಯರು ನೌಕಾಯಾನ ಮಾಡುವುದನ್ನು ಕೂಡ ನಾನು ಕನಸು ಕಾಣ್ತಾ ಇದ್ದೆ. ಆ ಕನಸಿನಲ್ಲಿ ಆ ಎಲ್ಲ ಯಕ್ಷಿಣಿಯರು ಸುಂದರವಾಗಿ ಕಾಣ್ತಾ ಇದ್ದರು. ಅವರು ಹೆಂಗಿದ್ರಪ್ಪ ಅಂದರೆ, ಅವರು ಕೂಡ ತುಂಬ ಕನಸುಗಳನ್ನು ಹೊತ್ಕೊಂಡು ಏನು ಮಾಡ್ತಾಯಿದ್ರು,
ತಮ್ಮ ಬುಟ್ಟಿಯ ತುಂಬ ಕನಸುಗಳನ್ನೇ ತುಂಬಿಕೊಂಡು ಏನು ಮಾಡ್ತಾಯಿದ್ರು, ಅವರೂ ಕೂಡ ಆಕಾಶದಲ್ಲಿ ನೌಕಾಯನ ಮಾಡ್ತಾಯಿದ್ರು, ಸಮುದ್ರದಲ್ಲಿ ನೌಕಾಯನ ಮಾಡ್ತಾಯಿದ್ರು, ನದಿಯಲ್ಲಿ ನೌಕಾಯನ ಮಾಡ್ತಾಯಿದ್ರು ಅನ್ನುವಂಥ ಸುಂದರ ಕನಸುಗಳನ್ನು ನಾನು ಏನು ಮಾಡ್ತಾಯಿದ್ದೆ, ಕಾಣ್ತಾ ಇದ್ದೆ ಅಂತಂದೇಳಿ ಆ ಮಗು ಏನು ಮಾಡುತ್ತೆ, ತನ್ನ ಅಭಿಲಾಷೆಯನ್ನು ಆಕಾಂಕ್ಷೆಯನ್ನು ಇಲ್ಲಿ ವ್ಯಕ್ತಪಡಿಸ್ತದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಪದ್ಯದಿಂದ ನಾವು ಏನು ತಿಳ್ಕೊತೀವಪ್ಪ ಅಂದರೆ, ಯಾವತ್ತಾದರೂ ಕೂಡ ನಮಗೇನಿರ್ಬೇಕಂದ್ರೆ ಆತ್ಮವಿಶ್ವಾಸ, ಮಹತ್ವಾಕಾಂಕ್ಷೆ, ಆಶಾ ಮನೋಭಾವನೆ ಮತ್ತು ಅಭಿಲಾಷೆಗಳಿರಬೇಕು, ಭರವಸೆಗಳಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಮಗು ತನ್ನ ಅಭಿಲಾಷೆಯನ್ನು ಯಾವ ರೀತಿ ವ್ಯಕ್ತಪಡಿಸುತ್ತೆ ಅನ್ನುವುದನ್ನು ರವೀಂದ್ರನಾಥ್ ಟಾಗೂರ್ ಅವರು ಏನು ಮಾಡಿದ್ದಾರೆ, ಪೇಪರ್ ಬೇಸ್ಡ್ ಪೋಯಮ್ ಮೂಲಕ ನಮಗಿಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಪ್ರೀತಿ ವಿದ್ಯಾರ್ಥಿಗಳೇ, ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಒನ್ ಆ್ಯಂಡ್ ಆಲ್.